ಮಾತಾಡಂಗೆ ಇಲ್ಲ ಬ್ರೋ. ಸಿನಿಮಾ ಅಂತ ಮಾತಾಡಂಗೆ ಇಲ್ಲ. ಅಲ್ಟಿಮೇಟ್ ಮೂವಿ. ಗೂಸ್ ಬಂಪ್ಸ್ ಬರೋ ಸೀನ್ಗಳು, ಒಂದೊಂದು ಸೀನ್ಗೂ ಒಂದೊಂದು ಗೂಸ್ ಬಂಪ್ಸು. ಏನು ಆ ಹೀರೋಯಿನ್ ಎಂಟ್ರಿ, ಮೇನ್ ಅಲ್ಲು ಅರ್ಜುನ್ ಎಂಟ್ರಿ ಬೇರೆ ಲೆವೆಲ್ ಇರ್ತಾವ್ರೆ. ಮಸ್ತಾಗೈತೆ ಫಿಲಮು. ಅದೇ ಎಮೋಷನಲ್ ಐತೆ, ಮಸ್ತಾಗೈತೆ ಫಿಲಮ್. ಫ್ಯಾಮಿಲಿಯಿಂದ ನೋಡ್ಬೋದು, ಫ್ಯಾಮಿಲಿ ಎಲ್ಲ ಯೂತ್ ಎಲ್ಲ ಫ್ರೆಂಡ್ಸ್ ಎಲ್ಲ ನೋಡ್ಬೋದು. ಅಷ್ಟು ಕೆಟ್ಟದಾಗ ಏನಿಲ್ಲ ಮಸ್ತಾಗೈತೆ. ಒಂದು ಬಿಸ್ನೆಸ್ ಮ್ಯಾನ್ ಸ್ಟೋರಿ ಇದು, ಮಸ್ತಾಗೈತೆ ಫಿಲಮ್. ಅಂದ್ರೆ ಹಿಂಗಿರ್ಬೇಕು, ಒಂದ್ ನೋಡಕ್ಕೂ ಕ್ರೇಜ್ ಇರ್ಬೇಕು. ಹೋಗ್ತೈತೆ ನಮ್ಮನ್ ಮಲ್ಕೊಳೋದಲ್ಲ. 300 ರೂಪಾಯಿ 500 ರೂಪಾಯಿ ಕೊಟ್ಬಿಟ್ಟು ನಮ್ಮನ್ ಶೀಟ್ ಕೆಳಗಡೆ ಮಲ್ಕೊಳೋದಲ್ಲ. ನಾವು ಎಷ್ಟು ದುಡ್ಡು ಕೊಡ್ತೀವೋ ಆ ತರ ಇರ್ಬೇಕು ಫಿಲಮ್ ಅಲ್ವಾ. ಇವಾಗ ನಾವು ಎಷ್ಟು ಕೊಡ್ತೀವಿ, ಒಂದು 500 ರೂಪಾಯಿ 600 ರೂಪಾಯಿ ಟಿಕೆಟ್ ಏನಕ್ಕೆ ಕೊಡ್ತೀವಿ? ಫಿಲಮ್ ಮಸ್ತಾಗಿರುತ್ತೆ ಅಂತ ಅಲ್ವಾ ಬರೋದು. ಅವರು ಫಿಲಮ್ ನೋಡ್ಬೇಕಂತ ಅಲ್ವಾ ಬರೋದು. ಬಂದು ಅಲ್ಲಿ ಮಲ್ಕೋಬಾರ್ದು. ಹೋಗಿ ನಮ್ಮನ್ನು ಮಸ್ತಾಗಿ ನೋಡ್ಬೇಕು, ಎಂಜಾಯ್ ಮಾಡ್ಬೇಕು. ಒಂದೊಂದು ಸೀನ್ಗೂ ಎಂಜಾಯ್ ಮಾಡ್ಬೇಕು, ಒಂದ್ ಸಾಂಗ್ ಎಂಜಾಯ್ ಮಾಡ್ಬೇಕು ಅಲ್ವಾ. ಹೋಗ್ಬಂದು ಆರಾಮಾಗಿ ಥಿಯೇಟರ್ ಒಳಗಡೆ ಹಿಂಗ್ ಮಲ್ಕೊಳ್ಳೋದು, ಹಿಂಗ್ ಮಲ್ಕೊಂಡು ಆರಾಮಾಗಿ ಚಿಪ್ಸ್ ಗಿಪ್ಸ್ ತಿನ್ಬಿಟ್ಟು, ನೀರ್ ಕುಡಿದ್ಬಿಟ್ಟು, ಜ್ಯೂಸ್ ಗೀಸ್ ಕುಡಿದ್ಬಿಟ್ಟು, ಸಮೋಸ ಗಿಮೋಸ ಎಲ್ಲ ತಿನ್ಬಿಟ್ಟು ಹಿಂಗ್ ಮಲ್ಕೊಳ್ಳೋದಲ್ಲ. ಏನಕ್ಕೆ ಮಲ್ಕೊಳ್ಳೋದು? ಬೆಳಗ್ಗೆ 3 ಗಂಟೆಗೆ ಬಂದು ಇಲ್ಲಿ ಮಲ್ಕೊಳಕ್ಕ. ಅದೇ ಮನೆಯಲ್ಲೇ ಮಲ್ಕೋಬೋದಲ್ವಾ ಅಲ್ವಾ. ಅದೇ 2 ವರ್ಷ 3 ವರ್ಷ ಬಿಟ್ಟರೆ ಮನೆಯಲ್ಲೇ ಆಗ್ತಾರೆ ಫಿಲಮ್ ಅಲ್ವಾ. ಅದೇನಕ್ಕೆ ಬರ್ಬೇಕು? ಒಂದು ಎಂಜಾಯ್ ಮಾಡಬೇಕು. ಯಾಕಂದ್ರೆ ಒಂದು ಥಿಯೇಟರ್ ಅಂದ್ರೆ ಒಂದು ಮಸ್ತಾಗಿ ಎಂಜಾಯ್ ಮಾಡ್ಬೇಕು. ಈ ಲೈಫ್ ಎಲ್ಲೂ ಸಿಗಲ್ಲ ಅಲ್ವಾ. ಪಕ್ಕ ಈ ಲೈಫ್ ಮತ್ತೆ ಎಲ್ಲೂ ಸಿಗಲ್ಲ. ಆರಾಮಾಗಿ ಎಂಜಾಯ್ ಮಾಡ್ಬೇಕು, ಬರ್ಬೇಕು. ಫಸ್ಟ್ ನಿದ್ದೆ ಮಾಡೋದೆಲ್ಲ ಬಿಡ್ಬೇಕು. ಯಾಕಂದ್ರೆ ಈ ನಿದ್ದೆ ಮಾಡೋ ಸಿನಿಮಾ ಅಲ್ಲ, ಅಲ್ಟಿಮೇಟ್ ಆಗೈತೆ. ಒಂಥರ ಬೇರೆ ಲೆವೆಲ್ ಆಗೈತೆ, ತಗ್ಗೇದಲ್ಲೇ ಮಸ್ತಾಗೈತೆ ಬ್ರೋ ಫಿಲಮ್. ಬರ್ಲಿ ಪಾರ್ಟ್ 3 ಐತೆ. ಪಾರ್ಟ್ 3 ಅಂತೂ ಮಾತಾಡಂಗೆ ಇಲ್ಲ. ಇವಾಗ ಪಾರ್ಟ್ 2 ಇಕ್ಕಿರೋರಂದ್ರೆ ಪಾರ್ಟ್ 3 ಹೆಂಗ್ ಇಕ್ಕಿರ್ಬೋದು ಅಲ್ವಾ. ಇವಾಗ ಅವ್ರ ಅಣ್ಣ ಅವರೆಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗಾಗವ್ರೆ. ಇವಾಗ ಅದೇ ಒಂದು ಮಸ್ತಾಗೈತೆ ಸೀನು ಅಲ್ವಾ. ಇನ್ನೂ ಮಸ್ತಾಗಿರ್ಬೋದಲ್ವಾ ಪಾರ್ಟ್ 3ಗೆ. ಅದು ನನ್ನ ಖುಷಿ.